ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಗಾಯಗೊಂಡ ಸತ್ಯಭಾಮೆಯನ್ನು ಕೃಷ್ಣ ಸಾಕಷ್ಟು ಉಪಚರಿಸ್ತಾನೆ. ಆನಂತರ ಅವಳು ಸ್ವಲ್ಪ ನಡೆಯೋ ಹಾಗೆ ಆದ ನಂತರ ಅವಳನ್ನು ಕರ್ಕೊಂಡು ಮುಂದೆ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ. ಏಕೆಂದರೆ ಅವನಿನ್ನು ತನ್ನ ಗೆಳೆಯ ಸಾತ್ಯಕಿಯನ್ನು ಹುಡುಕಬೇಕಿತ್ತು. ಜೊತೆಗೆ ಸಮಂತಕಮಣಿಯನ್ನು ಕೂಡ ಅವನು ತಗೊಂಡು ಹೋಗಲೇಬೇಕಿತ್ತು ಅಲ್ಲಿಗೆ. ಸರಿ, ಹೀಗೆ ಅವರು ಪ್ರವೇಶ ಮಾಡಿದ್ದ ಒಂದು ಕರಡಿಗಳ ಲೋಕವನ್ನು. ಕರಡಿ ಲೋಕಕ್ಕೆ ಬರ್ತಾರೆ. ಅದು ಬಹುಶಃ ಸತ್ರಾಜಿತ ಈ ಸಮಂತಕಮಣಿಯನ್ನು ಕಾಪಾಡಲಿಕ್ಕೆ ಅಂತ ಇಟ್ಟಿದ್ದ ಗುಹೆಗೆ ಸಮೀಪದಲ್ಲಿದ್ದ ಇನ್ನೊಂದು ಗುಹೆಯಲ್ಲಿ ಅವರೆಲ್ಲರೂ ಕೂಡ ಇರ್ತಾರೆ. ಇವರು ಅಲ್ಲಿ ಒಳಗಡೆ ಹೋಗ್ತಾರೆ. ಹೋದಾಗ ಆ ಕರಡಿ ಮನುಷ್ಯ ಕೇಳ್ತಾನೆ, ಸತ್ರಾಜಿತ್ ಎಲ್ಲಿ? ಇವತ್ತು ನಿಮ್ಮ ಜೊತೆಗೆ ಅವನು ಬರ್ತಾನೆ ಅಂತ ಅಂದ್ಕೊಂಡಿದ್ದೆ. ಏಕೆಂದರೆ ಇವತ್ತು ಹುಣ್ಣಿಮೆ, ಸರ್ವಶಕ್ತನೂ ಸರ್ವಭಯಂಕರನೂ ಆದ ಕರಾಳ ಭಗವಂತನನ್ನು ಸೇರಲಿಕ್ಕೋಸ್ಕರ ಚಂದ್ರವಧು ಬರ್ತಾಳೆ ಅಂತ ಹೇಳಿಬಿಟ್ಟು ಆ ಬಲ್ಲೂಕ ಪುರುಷ ಸುರಂಗದ ಬಾಯಿ ಕಡೆಗೆ ಅನುಮಾನದಿಂದ ನೋಡ್ತಾನೆ. ಅಂದರೆ ಈ ಕರಡಿ ಮನುಷ್ಯನಿಗೆ ತಾವು ಬರೋದು ಗೊತ್ತಿತ್ತಾ ಅಂತ ಹೇಳಿಬಿಟ್ಟು ಕೃಷ್ಣನಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಏಕೆಂದರೆ ಆ ಬಲ್ಲೂಕ ಮನುಷ್ಯ ಇವರನ್ನು ಸ್ವಾಗತಿಸೋಕ್ಕೆ ಸಿದ್ಧನಾಗೆ ಕೂತಿರ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಸತ್ರಾಜಿತ ಇನ್ನು ಬರೋದಿಲ್ಲ ಅಂತ ಹೇಳಿಬಿಟ್ಟು ಭಾಮೆ ಕಡೆ ಕೈ ತೋರಿಸ್ತಾನೆ. ಈ ಹುಡುಗಿ ಆ ಸತ್ರಾಜಿತನ ಮಗಳು ಅಂತ ಹೇಳಿಬಿಟ್ಟು ಆ ಬಲ್ಲೂಕ ಪುರುಷ ನಿಟ್ಟುಸಿರು ಬಿಡ್ತಾನೆ. ಜೊತೆಗೊಂದು ಸಮಾಧಾನ ಕೂಡ ಇರುತ್ತೆ. ಅಂದರೆ ಸತ್ರಾಜಿತನ ಕಡೆಯವರಲ್ಲದೆ ಬೇರೆ ಯಾರೋ ಬಂದಿರಬಹುದಾ ಅಂತ ಒಂದು ಅನುಮಾನ ಇರುತ್ತೆ. ಈಗ ಅವನ ಮಗಳೇ ಬಂದಿದ್ದಾಳೆ ಅಂತ ಗೊತ್ತಾದ ಮೇಲೆ ಒಂದು ರೀತಿಯ ಸಮಾಧಾನ ಆಗುತ್ತೆ. ನೀನು ನಮ್ಮ ಲೋಕಕ್ಕೆ ಹೇಗೆ ಬಂದೆ ಅಂಥೇಳಿ ಕೇಳ್ತಾನೆ. ಕೃಷ್ಣ ಮೃದುವಾದ ತನ್ನ ಎಂದಿನ ಮನೋಹರವಾದ ಮಂದಹಾಸ ಬೀರ್ತಾ ಹೇಳ್ತಾನೆ, ಸೂರ್ಯ ಭಗವಂತನ ಪವಿತ್ರ ಗುಹೆ ಮುಖಾಂತರ ಇಲ್ಲಿಗೆ ಬಂದಿದ್ದು ನಾವು. ಇಲ್ಲಿಗೆ ಬಂದಿದ್ದು ನಮಗೆ ಬಹಳ ಸಂತೋಷ ಆಯಿತು. ಇಲ್ಲದೆ ಇದ್ದಿದ್ರೆ ನಿನ್ನ ಭೇಟಿ ಆಗ್ತಾನೆ ಇರಲಿಲ್ಲ. ಈ ಪವಿತ್ರ ಗುಹೆ ಅಂತ ಏನಿದೆ ಅದು ನಿಮ್ಮಂಥವರ ಒಂದು ಅಂದರೆ ನಿಮ್ಮ ಮಹಾಜಾತಿಯಿಂದ ಅದು ಕಾವಲುಗೊಳ್ತಾ ಇದೆ ಅಂತ ಅಷ್ಟು ಮಾತ್ರ ನಮಗೆ ಗೊತ್ತಿತ್ತು. ಇವತ್ತು ನಿಮ್ಮನ್ನು ನೋಡಿ ನಮಗೆ ಬಹಳ ಸಂತೋಷ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾನೆ. ಈ ಪವಿತ್ರ ಗುಹೆಯನ್ನು ದಾಟಿ ಬಂದರೆ ಏನಾಗಬಹುದು ಅಂತ ನಿನಗೆ ಗೊತ್ತಾ ಅಂತ ಹೇಳಿಬಿಟ್ಟು ಆ ಭಲ್ಲೂಕದ ಪ್ರಭು ಒಂದು ಕ್ಷಣ ಅನುಮಾನಿಸಿ ಮತ್ತೆ ಹೇಳ್ತಾನೆ, ಇಲ್ಲಿಗೆ ಒಂದು ಸಲ ಬಂದವರು ಮತ್ತೆ ಹಿಂದಿರುಗಿ ಹೋಗೋ ಹಾಗಿಲ್ಲ. ಜೊತೆಗೆ ಆ ಭಲ್ಲೂಕ ಲೋಕದ ಪ್ರಭು ಅನುಮತಿ ಕೊಟ್ಟರೆ ಮಾತ್ರ ನೀವು ನಮ್ಮಲ್ಲಿ ಒಂದಾಗಿ ಸೇರ್ಕೋಬಹುದು ಅಂಥೇಳಿ. ಆಗ ಕೃಷ್ಣ ಹೇಳ್ತಾನೆ, ನಾವು ಭಲ್ಲೂಕ ರಾಜನ ಬೆಟ್ಟಿಗೆ ಸ್ನೇಹದಿಂದ ಬಂದಿದ್ದೀವಿ ಅಂತೇಳ್ಬಿಟ್ಟು ಆ ಕರಡಿ ಮನುಷ್ಯ ನಗುತ್ತಾನೆ. ರಾಜನನ್ನು ನೋಡೋಕ್ಕೆ ಅಂತ ಬಂದ್ರೆ ನೀವು ಅಂಥೇಳ್ಬಿಟ್ಟು ತನ್ನ ಎದೆಯನ್ನು ತಾನೇ ತಟ್ಕೊಳ್ತಾನೆ. ನೋಡಿ, ಇದೋ ನೋಡಿ, ನಾನೇ ರಾಜ, ನಾನೇ ಭಲ್ಲೂಕ ರಾಜ, ನಾನೇ ಜಾಂಬುವಂತ, ನೀನು ಯಾರು ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಾನು ಕೃಷ್ಣ ಅಂತೇಳ್ಬಿಟ್ಟು ವಸುದೇವನ ಮಗ, ಪೂಜ್ಯ ಭಲ್ಲೂಕ ರಾಜನಿಗೆ ನನ್ನ ನಮಸ್ಕಾರಗಳು ಅಂಥೇಳ್ಬಿಟ್ಟು ಅವನ ಕಾಲನ್ನು ಮುಟ್ಟಿ ನಮಸ್ಕರಿಸ್ತಾನೆ. ಅದೇ ಥರ ಭಾಮೆ ಕೂಡ ಅವನಿಗೆ ನಮಸ್ಕಾರ ಮಾಡ್ತಾಳೆ. ಆಮೇಲೆ ಕೃಷ್ಣ ಮುಂದುವರಿಸ್ತಾನೆ, ನಮ್ಮ ಅಜ್ಜ ಉಗ್ರಸೇನ, ತಂದೆ ವಸುದೇವ ಅಂತೇಳ್ಬಿಟ್ಟು ಇಬ್ಬರು ಕೂಡ ಅವರಿಬ್ಬರ ಪರವಾಗಿ ನಾನು ನಿನಗೆ ನಮಸ್ಕಾರ ಮಾಡಿದೆ ಅಂತ ಕೇಳಿದಾಗ ಬಹಳ ಸಂತೋಷಗೊಳ್ತಾರೆ ಅಂತೇಳ್ಬಿಟ್ಟು ಹೇಳ್ತಾನೆ. ಅಂದರೆ ನೀನು ಹಿಂತಿರುಗಿ ಹೋದರೆ ಮಾತ್ರ, ನೀನು ಹಿಂತಿರುಗಿ ಹೋಗಬೇಕಲ್ಲ ಅಂಥೇಳ್ಬಿಟ್ಟು ಆ ಭಲ್ಲೂಕ ರಾಜ ನುಡಿತಾನೆ. ಆಗ ಕೃಷ್ಣ ಹೇಳ್ತಾನೆ, ಅವರ ಗೆಳೆತನದ ಗುರುತಾಗ್ಬಿಟ್ಟು ನನ್ನ ಆಯುಧಗಳನ್ನು ನಿನಗೆ ಒಪ್ಪಿಸ್ತಿದ್ದೀನಿ ತಗೋ ಅಂತ ಹೇಳಿಬಿಟ್ಟು ಈ ಒಂದು ಸ್ನೇಹದ ಸಂಕೇತವನ್ನು ನೋಡಿ ಜಾಂಬವಂತನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಮುಗುಳ್ನಗೆಯನ್ನು ನಕ್ಕೊಂಡು ಆಯುಧಗಳನ್ನು ಇಸ್ಕೊಂಡು ತನ್ನ ಪಕ್ಕದಲ್ಲಿದ್ದ ಇನ್ನೊಬ್ಬ ಕರಡಿ ಮನುಷ್ಯನಿಗೆ ಅದನ್ನೆಲ್ಲವನ್ನು ಕೊಡ್ತಾನೆ. ಜಾಂಬವಂತ ಮುಂದೆ ಹೋಗ್ತಾ ಇರ್ತಾನೆ. ಎಲ್ಲರೂ ಅಡವಿ ಕಡೆಗೆ ಹೊರಡ್ತಾರೆ. ದಾರಿ ಬಹಳ ಕಡಿದಾಗಿರುತ್ತೆ. ಕಾಡನ್ನು ಪ್ರವೇಶ ಮಾಡಿದ ತಕ್ಷಣ ಮತ್ತೆ ಆ ಪಿಶಾಚದ ಪಕ್ಷಿಗಾನ ಹತ್ತಿರದಲ್ಲೇ ಕೇಳುತ್ತೆ. ತಕ್ಷಣ ಕೃಷ್ಣ ಕೂಡ ಕೊಳಲನ್ನು ಕೈ ತಗೊಂಡು ಅದೇ ಥರೆಯಾದ ಹಾಡನ್ನು ನುಡಿಸ್ತಾನೆ. ಭಲ್ಲೂಕ ರಾಜ ಹಿಂತಿರುಗಿ ನೋಡ್ತಾನೆ. ಕೃಷ್ಣ ಕೊಳಲು ಬರೆಸ್ತಿದ್ದ ದಾಟಿಯನ್ನು ನೋಡಿ ಅವನಿಗೆ ಸಂತೋಷ ಆಗುತ್ತೆ, ನಗುತ್ತಾನೆ. ಅವನ ಕೈಯಿಂದ ಕೊಳಲನ್ನು ಕಿತ್ಕೊಂಡು ತಾನು ಕೂಡ ಅದೇ ರೀತಿ ಬಾರಿಸಲಿಕ್ಕೆ ಅಂತ ಹೋಗ್ತಾನೆ. ಆದರೆ ಅವನ ಕೈಯಲ್ಲದು ಸಾಧ್ಯ ಆಗೋದಿಲ್ಲ. ಕೃಷ್ಣನಿಗೆ ಆ ಕೊಳಲನ್ನು ಹಿಂದಕ್ಕೆ ಕೊಟ್ಟು ತನ್ನ ಎದೆಯನ್ನು ತಾನೇ ತಟ್ಕೊಂಡು ಡುರುಕ್ ಡುರುಕ್ ಅಂತ ಕರಡಿ ಥರ ಸದ್ದು ಮಾಡ್ತಾನೆ. ಇನ್ನು ಈ ಇಬ್ಬರು ನಡೆಸ್ತಿದ್ದ ಈ ಸಂವಾದಗಾನ ನಿಂತು ಕೂಡಲೇ ಕರಡಿ ರಾಜ ಆ ಪಿಶಾಚಿ ಹಾಡ್ತಿದ್ದ ಮರದ ತುದಿ ಕಡೆಗೆ ನೋಡಿ ಕೀರಳು ದನಿಯಲ್ಲಿ ಒಂದು ಸಿಳ್ಳೆ ಹಾಕ್ತಾನೆ. ತನ್ನ ನಾಲಿಗೆಯಿಂದ
ನಾಲಿಗೆಯನ್ನು ಬೆರಳಿಂದ ಮಡಿಸಿ ಸಿಳ್ಳು ಹಾಕ್ತಾನೆ. ಆ ಕಡೆಯಿಂದ ಅದೇ ಥರ ಉತ್ತರ ಕೂಡ ಬರುತ್ತೆ. ಹಾಗೆ ಮುಂದೆ ಹೋಗ್ತಾರೆ. ಅಲ್ಲಿ ಒಂದು ದೊಡ್ಡ ಬಯಲಿರುತ್ತೆ, ತುಂಬ ಎತ್ತರದಲ್ಲಿ ಆ ಬಯಲಿರುತ್ತೆ. ಸುಮಾರು ಒಂದು 40-50 ಗುಹೆಗಳಲ್ಲಿರುತ್ತವೆ. ಚಿಕ್ಕವು ದೊಡ್ಡವು ಬೇರೆ ಬೇರೆ ಆಕಾರದ ಕರಡಿಗಳೆಲ್ಲ ಅಲ್ಲಿ ಓಡಾಡ್ತಿರುತ್ತವೆ. ನಿರ್ಭಯವಾಗಿ ಓಡಾಡ್ತಾ ಇರುತ್ತವೆ. ಯಾರನ್ನು ಭಯಪಡಿಸೋ ಹಾಗೂ ಕೂಡ ಇರೋದಿಲ್ಲ. ಅಂದರೆ ಆ ಬಯಲಿನೇ ಒಂದು ಲೋಕ, ಅದು ಕರಡಿಗಳ ಲೋಕ. ಎರಡೂ ಕಡೆ ಎತ್ತರದ ಶಿಖರಗಳಿರುತ್ತೆ. ಗೋಡೆ ಹಾಗೆ ಮೂರನೇ ಕಡೆ ಕೊಳ್ಳ ಇರುತ್ತೆ. ಆ ಕೊಳ್ಳಕ್ಕೆ ಜಾರಕೆ ಅನ್ನೋದಿಲ್ಲ, ಬರೀ ಪ್ರಪಾತ ಅಷ್ಟೇ ಆ ಕಡೆಗೆ. ಈ ಬಯಲಿಗೆ ಹೊರಗಿನ ಜಗತ್ತಿನಿಂದ ಬರೋಕ್ಕೆ ಇದ್ದ ದಾರಿ ಅಂದರೆ ಇವರುಗಳು ಬಂದಂತಹ ಆ ಪವಿತ್ರ ಗುಹೆಯ ಮುಖಾಂತರ ಬರೋ ದಾರಿ. ಇನ್ನು ಬಯಲಿನ ಮಧ್ಯಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ದೊಡ್ಡ ಬೆಂಕಿ ಇದ್ದಂತಹ ಒಂದು ವೇದಿಕೆ ಇರುತ್ತೆ. ಅದು ಇಲ್ಲಿ ಆ ಕರಡಿಗಳ ಸಮಾಜಕ್ಕೆ ಸೇರಿದಂತಹ ಒಂದು ವೇದಿಕೆ, ಅಗ್ನಿ ವೇದಿಕೆ. ಅದು ಸುಮಾರು ಒಂದು 50-60 ಜನ ಗಂಡಸರು, ಹೆಂಗಸರು, ಮಕ್ಕಳು, ಭೀಕರಾಕಾರವಾಗಿ ರಾಕ್ಷಸ ಥರ ಇರೋರು ಎಲ್ಲರೂ ಅದ್ರ ಸುತ್ತ ಕೂತಿರ್ತಾರೆ. ಸಮಾಜದ ಹಿರಿಯರು ಅಂದರೆ ಈ ಕರಡಿ ಸಮಾಜದ ಹಿರಿಯರೆಲ್ಲರೂ ಕರಡಿ ಚರ್ಮದ ಹೊದಿಕೆಯನ್ನು ಹೊದ್ದಿರ್ತಾರೆ. ಎಲ್ಲರೂ ನೋಡಲಿಕ್ಕೆ ಜಾಂಬವಂತನ ಥರನೇ ಕಾಣಿಸ್ತಾ ಇರ್ತಾರೆ. ತರುಣರು ಮತ್ತು ಮಧ್ಯವಯಸ್ಕರು ಸೊಂಟಕ್ಕೆ ನರಿ ಚರ್ಮಗಳನ್ನು ಸುತ್ತಕೊಂಡಿರ್ತಾರೆ. ಇನ್ನು ಅಲ್ಲಿದ್ದ ಹೆಂಗಸರ ಕೂದಲು ಬಹಳ ನೀಳವಾಗಿರುತ್ತೆ. ಅದು ಅವರ ಮೈಯನ್ನು ಮುಚ್ಚುವಷ್ಟು ಉದ್ದವಾಗಿರುತ್ತೆ. ಅವರು ಕೂಡ ಸೊಂಟಕ್ಕೆ ನರಿ ಚರ್ಮವನ್ನು ಸುತ್ತಕೊಂಡಿರ್ತಾರೆ. ಮೇಲ್ಭಾಗವನ್ನೆಲ್ಲ ತಮ್ಮ ಕೂದಲಿಂದ ಮುಚ್ಚಿಕೊಂಡಿರ್ತಾರೆ. ಇನ್ನು ಮಕ್ಕಳು ಪರಿಮೈಯಲ್ಲಿರ್ತಾರೆ. ಕರಡಿ ಮರಿಗಳ ಜೊತೆಗೆ ಆಡ್ತಾ ಓಡಾಡ್ತಾ ಇರ್ತಾರೆ. ಆ ಮಧ್ಯೆ ಇದ್ದ ಬೆಂಕಿನಲ್ಲಿ ಹಂದಿ, ನರಿ, ಮೊಲ ಇವೆಲ್ಲ ಸುಡ್ತಾ ಇರುತ್ತವೆ. ಅದ್ರ ಜೊತೆಗೆ ಕಾಡಿನ ಕಂದಮೂಲಗಳು ಕೂಡ ಇರುತ್ತೆ. ಆ ವಾಸನೆ ಅಸಹ್ಯವಾಗಿರುತ್ತೆ. ಅವರು ಹಿಂದ್ಗಡೆ ರಾಶಿ ರಾಶಿ ಕಾಡಿನ ಹಣ್ಣುಗಳದ್ದು ರಾಶಿ ತುಂಬಿಕೊಂಡ್ಬಿಟ್ಟಿರುತ್ತೆ. ಅಲ್ಲಿ ಗಟ್ಟಿಯಾಗಿ ಯಾರೋ ಕೂಗಾಡ್ತಾ ಇರ್ತಾರೆ, ಜಗಳ ಆಡ್ತಿರ್ತಾರೆ. ಅವರೆಲ್ಲರೂ ಈ ಜಾಂಬವಂತ ಯಾರೋ ಇಬ್ಬರು ಹೊಸ ಅಪರಿಚಿತರನ್ನು ಕರ್ಕೊಂಡು ಬಂದಿದ್ದನ್ನು ನೋಡಿ ತಮ್ಮ ಕೂಗಾಟ ಜಗಳ ಎಲ್ಲ ನಿಲ್ಲಿಸ್ತಾರೆ. ಅವ್ರನ್ನ ಸರಿಯಾಗಿ ನೋಡೋಣ ಅಂದ್ಬಿಟ್ಟು ಎಲ್ಲರೂ ಸರಿ ಮಾಡಿಕೊಂಡು ಕೂತ್ಕೊತಾರೆ. ಇನ್ನು ವೇದಿಕೆ ಸುತ್ತ ಕೂತ್ಕೊಂಡಿದ್ದ ಜನರ ಮುಂದೆ ಆಹಾರಕ್ಕೋಸ್ಕರ ಕೆಲವು ಕರಡಿಗಳು ಕಾಯ್ಕೊಂಡಿರುತ್ತವೆ. ಅವುಗಳಲ್ಲಿ ಕೆಲವಕ್ಕೆ ಹೊಸದ ನಾರಿನ ಹುರಿಯಿಂದ ಮೂತಿನ ಕಟ್ಟಿರ್ತಾರೆ. ಬಹುಶಃ ಅವು ಇತರರನ್ನು ಕಡಿದೇ ಇರಲಿ ಅಂತ ಹೇಳ್ಬಿಟ್ಟು ಆ ಥರ ಕಟ್ಟಿರಬಹುದು ಅಂತ ಕಾಣುತ್ತೆ. ಒಟ್ಟಾರೆ ಈ ಒಂದು ಸ್ನೇಹಲೋಕದ ಥರ ಇರೋದಿದು ಮನುಷ್ಯರು ಮತ್ತು ಮೃಗಗಳು ಸೇರಿಕೊಂಡು ಮಾಡಿಕೊಂಡಿರೋ ಒಂದು ಲೋಕ ಅಂತ ಕೃಷ್ಣನಿಗೆ ತಕ್ಷಣ ಗೊತ್ತಾಗತ್ತೆ. ಏಕೆಂದರೆ ಅಲ್ಲಿ ನಿಜವಾದ ಕರಡಿಗಳು ಇರುತ್ತವೆ, ಕರಡಿ ರೂಪದಲ್ಲಿರ್ತಕ್ಕಂತಹ ಮನುಷ್ಯರು ಕೂಡ ಇರ್ತಾರೆ. ಬೇಗ ನೋಡಿದ್ರೆ ಮನುಷ್ಯರು ಯಾರು ಕರಡಿಗಳ್ಯಾರು ಗೊತ್ತಾಗೋದಿಲ್ಲ, ಆ ಥರ ಇರ್ತಾರೆ. ಆದರೆ ಕರಡಿಗಳು ಅಂದರೆ ನಿಜವಾದ ಕರಡಿಗಳು ಆಗಾಗ 4 ಕಾಲಲ್ಲಿ ಓಡಾಡ್ತಿರುತ್ತವೆ. ಒಮ್ಮೊಮ್ಮೆ 2 ಕಾಲಿಂದ ಎದ್ದು ನಿಂತ್ಕೊತಿರುತ್ತವೆ. ಮನುಷ್ಯರಾದವ್ರು ಮಾತ್ರ ಅಂದರೆ ಕರಡಿ ಚರ್ಮವನ್ನು ಹೊದ್ದ ಮನುಷ್ಯರು ಮಾತ್ರ 2 ಕಾಲಲ್ಲೇ ಓಡಾಡ್ತಿರ್ತಾರೆ. ಅವ್ರು 4 ಕಾಲಲ್ಲಿ ಓಡಾಡೋದಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತಾ ಇರೋದಿಲ್ಲ. ಇದನ್ನೆಲ್ಲ ಕೃಷ್ಣ ಒಂದು ಕ್ಷಣದಲ್ಲಿ ನೋಡ್ತಾನೆ, ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾನೆ. ಈ ಜನಗಳ ಮಧ್ಯ ಒಬ್ಬ ಧಾರ್ಮಿಕ ನಾಯಕ ಕೂತಿರ್ತಾನೆ. ಅವನಿಗೆ ಸ್ವಲ್ಪ ದೂರದಲ್ಲಿ ಸಾತ್ಯಕಿ ಕೂತಿದ್ದನ್ನು ಕೃಷ್ಣ ಮತ್ತು ಸತ್ಯಭಾಮೆ ಇಬ್ಬರು ನೋಡ್ತಾರೆ. ಅವರಿಬ್ಬರಿಗೂ ಸದ್ಯ ಸಾತ್ಯಕಿ ಬದುಕಿದನಲ್ಲ ಅಂತ ಒಂದು ರೀತಿಯ ಸಂತೋಷ ಆಗುತ್ತೆ. ಇನ್ನು ಕೃಷ್ಣ ಅವನ ಕಡೆ ಒಂದು ಅರ್ಥಪೂರ್ಣವಾದ ದೃಷ್ಟಿಯನ್ನು ಬೀರಿ ತಾವು ಪರಿಚಿತರು ಅಂತ ಗೊತ್ತಾಗದೇ ಇರೋ ಹಾಗೆ ಇರಬೇಕು, ನನ್ನನ್ನು ನೀನು ಯಾವ ರೀತಿಯಲ್ಲೂ ಮಾತಾಡಿಸ್ಬೇಡ ಅನ್ನೋ ಹಾಗೆ ಒಂದು ಸಣ್ಣ ಕಣ್ಸನ್ನೆಯಿಂದ ತಿಳಿಸ್ತಾನೆ. ಆ ವೇದಿಕೆಯ ಒಂದು ಪಕ್ಕದಲ್ಲಿ ಒಂದು ಪೀಠದಲ್ಲಿ ಒಬ್ಬ ತರುಣ ಕೂತಿರ್ತಾನೆ. ಈ ಭಲ್ಲೂಕ ರಾಜ ಅವನ ಹತ್ತಿರಕ್ಕೆ ಇವರಿಬ್ಬರನ್ನು ಕರ್ಕೊಂಡು ಹೋಗ್ತಾನೆ. ಆ ತರುಣ ಸ್ವಲ್ಪ ಕುಳ್ಳಗಿರ್ತಾನೆ, ಆದರೆ ಗಟ್ಟಿಮುಟ್ಟಾಗಿರ್ತಾನೆ. ಕಪ್ಪು ಗಡ್ಡ ಇರುತ್ತೆ, ಕೊರಳಲ್ಲಿ ಕರಡಿಗಳ ಹಲ್ಲಿನ ಸರ ಇರುತ್ತೆ, ಅದು ಭಾರವಾಗಿರುತ್ತೆ. ಅವನಿಗೂ ಕೂಡ ಜಾಂಬವಂತನ ಹಾಗೆ ಒಂದು ಚರ್ಮನೇ ಉಡುಪು. ಅವನ ಹಾಗೆಯೇ ಕರಡಿ ಮುಖವಾಡ ಕೂಡ ಇರುತ್ತೆ. ಆದರೆ ಅವನ ಹಾಗೆ ಕಲ್ಲಿನ ಕೊಡಲಿ ಅಥವಾ ಕವಣೆ ಎರಡೂ ಇರೋದಿಲ್ಲ. ಅವನು ತಲೆ ಮೇಲೆ ಒಂದು ಟೋಪಿಯನ್ನು ಹಾಕ್ಕೊಂಡಿರ್ತಾನೆ. ಆ ಟೋಪಿ 2 ಕರಡಿಗಳ ಬಾಲದಿಂದ ಮಾಡಿರೋದು. ಏಕೆಂದರೆ ಅವನ ಕಿವಿಗಳ ಮೇಲ್ಗಡೆಯಿಂದ ಆ ಕರಡಿಗಳ ಬಾಲಗಳು ನೇತಾಡ್ತಿರುತ್ತೆ. ಇನ್ನು ಅವನ ಕಣ್ಣರೆಪ್ಪೆಗೆ ಕೆಂಪು ಬಣ್ಣ ಹಚ್ಕೊಂಡಿರ್ತಾನೆ. ಅವನ ಹೆಗಲಿಂದ ಒಂದು ಚಿಕ್ಕ ತಮಟೆ ನೇತಾಡ್ತಿರುತ್ತೆ. ಅಂದರೆ ಇದೆಲ್ಲ ಏನು ಸೂಚಿಸುತ್ತೆ ಅಂದರೆ ಅವನು ಆ ಸಮಾಜಕ್ಕೆ ಧರ್ಮಾಧಿಕಾರಿ ಇದ್ದ ಹಾಗೆ. ಅಂದರೆ ನಮ್ಮಲ್ಲಿ ಪುರೋಹಿತರು
ಅಂತ ಇರ್ತಾರಲ್ಲ, ಆ ಥರ ಆ ಜಾಂಬವ ಲೋಕಕ್ಕೆ ಅವನು ಒಬ್ಬ ಧರ್ಮಾಧಿಕಾರಿಯಾಗಿರ್ತಾನೆ. ಜಾಂಬವಂತ ಕೃಷ್ಣನಿಗೆ ಪಿಸುದನಿಯಲ್ಲಿ ಹೇಳ್ತಾನೆ, ನೋಡು ಅವನೇ ನಮ್ಮ ಧರ್ಮಪುರುಷ, ಅವನ ಹೆಸರು ಸಾಂಬ ಅಂದ್ಬಿಟ್ಟು. ಈ ಲೋಕವನ್ನು ಸೃಷ್ಟಿ ಮಾಡಿ ಅದನ್ನು ಸದಾ ರಕ್ಷಣೆ ಮಾಡ್ತಿರೋ ಸರ್ವಶಕ್ತನ ಪ್ರೀತಿಯ ಮಗ ಅವನ ಸಂಗಡ ನೀನು ಸರಿಯಾಗಿ ನಡ್ಕೋಬೇಕು ಅಂತ ಮೊದಲ ಎಚ್ಚರಿಕೆಯನ್ನು ಕೊಡ್ತಾನೆ. ಸರಿ, ಆ ಧರ್ಮಪುರುಷನಿಗೆ ಮರ್ಯಾದೆ ಮಾಡೋಕ್ಕೋಸ್ಕರ ಜಾಂಬವಂತ ಏನು ಮಾಡ್ತಾನೆ, ತನ್ನ ಆಯುಧಗಳನ್ನು ಅಡ್ಡ ಇಟ್ಕೊಂಡು ಎದೆಯನ್ನು ಬಡ್ಕೊಳ್ತಾನೆ. ಅಂದರೆ ಅದು ನಮಸ್ಕಾರ ಮಾಡಿದ ಒಂದು ವಿಧಾನ. ಅದಕ್ಕೆ ಉತ್ತರವಾಗಿ ಸಾಂಬ ಡುರುಕ್ ಡುರುಕ್ ಅಂತಾನೆ. ಆಶೀರ್ವಾದ ಮಾಡೋಕ್ಕೆ ದೊರೆಯ ಕತ್ತನ್ನು ಮೂಸು ನೋಡ್ತಾನೆ. ತನ್ನ 2 ಬೆರಳಿಂದ ಅವನ ಕೆನ್ನೆಯನ್ನು ತಟ್ತಾನೆ. ಸರಿ, ಈ ಇಬ್ಬರು ಅಪರಿಚಿತರು ತನಗೆ ಹೇಗೆ ಸಿಕ್ಕಿದ್ರು ಅದನ್ನೆಲ್ಲವನ್ನು ಆ ದೊರೆ ಹೇಳ್ತಾನೆ. ಅದನ್ನೆಲ್ಲ ಅವನು ಮೋರೆ ಸಿಂಡರಿಸ್ಕೊಂಡೇ ಕೇಳಿಸ್ಕೊಳ್ತಾನೆ. ಅಂದರೆ ಅವನಿಗೆ ಇವರಿಬ್ಬರು ಅಲ್ಲಿಗೆ ಬಂದಿದ್ದು ಇಷ್ಟ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ಕೊಳ್ತಾನೆ. ಅದು ಕೃಷ್ಣನಿಗೂ ಕೂಡ ಅರ್ಥ ಆಗುತ್ತೆ. ಇನ್ನು ಅವರಿಬ್ಬರು ಕೂಡ ಬಗ್ಗೆ ಕಾಲು ಮುಟ್ಟಿ ಅವನಿಗೆ ನಮಸ್ಕಾರ ಮಾಡ್ತಾರೆ. ಬಲವಂತವಾಗಿ ವಿಧಿ ಇಲ್ಲದೆ ಒಂದು ಕಿರುನಗೆಯನ್ನು ತಂದುಕೊಂಡು ಅವನು ಕೃಷ್ಣನ ಕತ್ತನ್ನು ಮೂಸು ನೋಡ್ತಾನೆ. ಹಾಗೆ ಸತ್ಯಭಾಮೆಗೂ ಮಾಡಲಿಕ್ಕೆ ಅಂತ ಹೋದಾಗ ಅವಳು ಅಂಜಿಕೊಂಡು ಹಿಂದಕ್ಕೆ ಸರಿತಾಳೆ. ಆಗ ಸಾಂಬನ ಮುಖದಲ್ಲಿ ಒಂದು ರೀತಿಯ ಕಾಠಿಣ್ಯದ ಮಂದಹಾಸ ಬರುತ್ತೆ. ಇವನೊಬ್ಬ ದುಷ್ಟ ಅಂತ ಕೃಷ್ಣನಿಗೆ ಅನಿಸುತ್ತೆ. ಈ ಸಾಂಬನ ಬಲಗಡೆ ಪಕ್ಕದಲ್ಲಿ ಕೂತ್ಕೊಂಡು ರಾಜ, ಅಂದರೆ ಈ ಭಲ್ಲೂಕ ರಾಜ ಏನು ಮಾಡ್ತಾನೆ, ತನ್ನ ಪಕ್ಕ ಕೂತ್ಕೊಳ್ಳೋಕ್ಕೆ ಕೃಷ್ಣನನ್ನು ಕರೀತಾನೆ. ಆ ಧರ್ಮಪುರುಷನ ಎಡಗಡೆ ಸುಮಾರು ಮಧ್ಯ ವಯಸ್ಸಿನ ಒಬ್ಬ ಸ್ಥೂಲಕಾಯದ ಹೆಣ್ಮಗಳು ಕೂತಿರ್ತಾಳೆ. ಅವಳು ತನ್ನ ಪಕ್ಕದಲ್ಲಿ ಸತ್ಯಭಾಮೆಯನ್ನು ಕೂಡಿಸ್ಕೊಳ್ತಾಳೆ. ಇನ್ನು ತಿನಿಸು ಸಿದ್ಧ ಆಗ್ತಿರುತ್ತಲ್ಲಿ. ತಿನಿಸು ಅಂದರೆ ಅಷ್ಟು ದೊಡ್ಡ ಬೆಂಕಿಯ ವೇದಿಕೆಯಲ್ಲಿ ನಾನಾ ವಿಧವಾದ ಪ್ರಾಣಿಗಳೆಲ್ಲ ಬೇಯ್ತಾ ಇರುತ್ತವೆ. ಗೆಡ್ಡೆ ಗೆಣಸುಗಳು ಕೂಡ ಅವು ಕೂಡ ಬೇಯ್ತಾ ಇರುತ್ತೆ. ಆಗ ಈ ಸತ್ಯಭಾಮೆಯ ಹತ್ತಿರ ಇದ್ದ ಬೆಕ್ಕನ್ನು ಕೂಡ ಸುಡಬೇಕು ಅಂತ ಅವಳ ಪಕ್ಕ ಕೂತಿದ್ದ ಹೆಂಗಸು ಪ್ರಯತ್ನ ಮಾಡ್ತಾಳೆ. ಆದರೆ ಭಾಮೆ ತಕ್ಷಣ ಕೃಷ್ಣನ ಹತ್ತಿರಕ್ಕೆ ಓಡಿ ಹೋಗಿಬಿಟ್ಟು ಆ ಮರಿಯನ್ನು ಅವನ ಕೈಗೆ ಕೊಡ್ತಾಳೆ. ಆ ಹೆಂಗಸು ನಿಂತುಕೊಂಡು ಬಿರುಸಾಗಿ ತನ್ನ ವಿಚಿತ್ರ ಭಾಷೆಯಲ್ಲಿ ಈ ಅಪರಿಚಿತರನ್ನು ಶಪಿಸ್ತಾಳೆ. ಕೃಷ್ಣನ ಕೈಯಿಂದ ಮರಿಯನ್ನು ಕಿತ್ಕೊಳ್ಳೋಕ್ಕೆ ಅಂತ ಬರ್ತಾಳೆ. ಊರಿಗೆ ಅವಳ ಉದ್ದೇಶ ಅರ್ಥ ಆಗತ್ತೆ. ಕೃಷ್ಣನ ಹತ್ತಿರಕ್ಕೆ ಬಂದು ತನ್ನ ಸಾಮರ್ಥ್ಯ ಎಲ್ಲವನ್ನೂ ಉಪಯೋಗಿಸಿ ಅದು ಮಿಯಾವ್ ಮಿಯಾವ್ ಅಂತ ಹೇಳ್ತಾ ಇರುತ್ತೆ. ಅಂದರೆ ತನ್ನ ಮಗುವನ್ನ ಕಾಪಾಡು ಅನ್ನೋ ಹಾಗೆ ಹೇಳುತ್ತೆ. ಇನ್ನು ಕೃಷ್ಣ ಕೈ ಸನ್ನೆ ಮಾಡ್ತಾನೆ, ಆ ಹೆಂಗಸನ್ನು ತಡೀತಾನೆ, ಆ ಮರಿಯನ್ನು ಕೊಡೋದಿಲ್ಲ ಅಂತಲೂ ಹೇಳ್ತಾನೆ. ಭಲ್ಲೂಕ ರಾಜ ಇದನ್ನೆಲ್ಲವನ್ನು ನೋಡ್ತಾನೆ. ಕೃಷ್ಣನಿಗೂ ಮತ್ತು ಆ ಹೆಂಗಸಿಗೂ ಆದ ಮಾತಿಲ್ಲದೆ ಇರೋ ಈ ಆಟವನ್ನು ನೋಡ್ತಾನೆ. ಆ ಮರಿಯನ್ನು ಮುಟ್ಟಬೇಡ ಅಂದ್ಬಿಟ್ಟು ಅವಳಿಗೆ ಆಜ್ಞೆ ಮಾಡ್ತಾನೆ. ಆಮೇಲೆ ಕೃಷ್ಣನಿಗೆ ಗೊತ್ತಾಗುತ್ತೆ ಆ ಹೆಂಗಸು ರಾಜನ ಮಗಳು, ಅಂದರೆ ಧರ್ಮಪುರುಷನ ತಾಯಿ ಅಂದ್ಬಿಟ್ಟು. ಆದರೆ ಆ ಹೆಂಗಸು ಬಿಡೋದಿಲ್ಲ. ಮರಿನ ಕೊಡು ಅಂತ ಮೊಂಡತನ ಮಾಡ್ತಾಳೆ. ಆಗ ಆ ದೊರೆ ಏನು ಮಾಡ್ತಾನೆ, ಬೆಕ್ಕಿನ ಮರಿಯನ್ನು ಕೈಗೆತ್ಕೊಂಡು ತನ್ನ ತೊಡೆ ಮೇಲೆ ಇಟ್ಕೊಂಡು ತಾನೇ ತಟ್ಟಲಿಕ್ಕೆ ಶುರು ಮಾಡ್ತಾನೆ. ಆ ಹೆಂಗಸು ನಿರಾಸೆಯಿಂದ ಕೊಲೆಗಡಕತನದ ನೋಟದಿಂದ ಕೃಷ್ಣನನ್ನು ನೋಡಿಕೊಂಡು ತನ್ನ ಸ್ಥಳಕ್ಕೆ ತನ್ನ ಹಿಂತಿರುಗಿ ಹೋಗ್ತಾಳೆ. ಸ್ವಲ್ಪ ಹೊತ್ತಾಗುತ್ತೆ. ತನ್ನ ತಾಯಿ ಇದೇ ದೊರೆ ಹಿಂದೆ ಇದೆ ಅಂತೇಳ್ಬಿಟ್ಟು ಮರಿಗೆ ಗೊತ್ತಾಗುತ್ತೆ. ನಿಧಾನವಾಗಿ ದೊರೆಯ ತೊಡೆಯಿಂದ ಜಾರಿ ತನ್ನ ಅಮ್ಮನ ಹತ್ರಕ್ಕೆ ಹೋಗಿ ತನ್ನ ಹಸಿವನ್ನು ಹಿಂಗಿಸ್ಕೊಳ್ಳೋಕೆ ಹೋಗುತ್ತೆ. ಹತ್ತಿರದಲ್ಲಿ ಒಂದು ಗಿಡದ ಎಲೆಗಳ ಮಧ್ಯೆ ಒಂದು ಪಿಶಾಚದ ಪಕ್ಷಿಗಾನ ಮತ್ತೆ ಕೇಳೋಕ್ಕೆ ಶುರು ಆಗುತ್ತೆ. ಕೃಷ್ಣನು ಕೂಡ ಕೊಳಲನ್ನು ಊದಿ ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಹೀಗೆ ಇವರಿಬ್ಬರ ಮಧ್ಯೆ ನಡೆದ ಈ ಗಾಯನ ಸಂವಾದವನ್ನು ಎಲ್ಲರೂ ಕೇಳ್ತಾರೆ. ಆಶ್ಚರ್ಯ ಆಗುತ್ತೆ. ಈ ಸಂವಾದವನ್ನು ತಡೆದು ನಿಲ್ಲಿಸೋಕ್ಕೋಸ್ಕರ ಆ ಮಹಾತ್ಮ ಗಟ್ಟಿಯಾಗಿ ಕೂಗ್ತಾನೆ, ನೋಡು ಹುಚ್ಚು ಹುಡುಗಿ, ಸಾಕು, ನಿನ್ನ ಹುಚ್ಚಾಟ ನಿಲ್ಲಿಸಿ ಇಳಿದು ಬಾ, ನಿನ್ನ ಮೂರ್ಖತನ ನೋಡಿ ನೋಡಿ ನನಗೆ ಸಾಕಾಗಿದೆ ಅಂತ ಕಿರಿಚ್ತಾನೆ. ಆ ಮಹಾತ್ಮನ ಪಕ್ಕದಲ್ಲಿ ಒಂದು ಪಿಶಾಚಿ ಇಳಿದು ಬರುತ್ತೆ. ತೇಲ್ಕೊಂಡು ಬಂತ ಅನಿಸುತ್ತೆ. ನೋಡಿದ್ರೆ ತೆಳ್ಳಗೆ ಸುಂದರವಾಗಿದ್ದ ಒಬ್ಬ ತರುಣಿ ಬರ್ತಾಳೆ. ಕಪ್ಪು ಬಣ್ಣ ಇರ್ತಾಳೆ, ಹೊಳೆ ಹೊಳೆಯುವ ಕಪ್ಪು ಬಣ್ಣ. ಅದು ಸೊಂಟಕ್ಕೆ ಒಂದು ನರಿಯ ತೊಗಲಿನ ಪಟ್ಟಿ ಇರುತ್ತೆ, ಮೈ ಮುಚ್ಚುವಷ್ಟು ನೀಳ್ಗೋದಲಿರುತ್ತೆ. ಅವಳು ಮಹಾತ್ಮನ ಹತ್ತಿರಕ್ಕೆ ಬರ್ತಾಳೆ. ತಲೆಬಾಗಿ ಕೈಗಳನ್ನು ಎದೆ ಮೇಲೆ ಇಟ್ಕೊಂಡು ನಮಸ್ಕಾರ ಮಾಡ್ತಾಳೆ. ಆ ಮಹಾತ್ಮ ಅವಳ ಕತ್ತನ್ನು ಮೂಸಿ 2 ಬೆರಳಿಂದ ಅವಳ ಕೆನ್ನೆಗೆ ಹೊಡಿತಾನೆ. ಆಮೇಲೆ ಅವಳು ದೊರೆ ತೋಳುಗಳಲ್ಲಿ ಬೀಳ್ತಾಳೆ. ಅವನು ಕೂಡ ಅವಳ ಕತ್ತನ್ನು ಪ್ರೀತಿಯಿಂದ ಮೂಸ್ತಾನೆ. ಆಮೇಲೆ
ಕೃಷ್ಣನಿಗೆ ಅವಳನ್ನು ಪರಿಚಯ ಮಾಡಿಸ್ತಾನೆ. ಇವಳು ನನ್ನ ಮಗಳು ರೋಹಿಣಿ ಅಂತ ಹೇಳಿಬಿಟ್ಟು. ಅವಳು ಕೃಷ್ಣನ ಕಡೆಗೆ ತಿರುಗ್ತಾಳೆ. ಅವನ ಸೊಂಟದಿಂದ ಕೊಳಲನ್ನು ಕಿತ್ಕೊಂಡು ಹಿಗ್ಗುತ್ತಾ ನಗ್ಗುತ್ತಾ ನೋಡಿ ಅದನ್ನು ನಕ್ಕು ಆಮೇಲೆ ಕೊಳಲನ್ನು ಹಿಂದಕ್ಕೆ ಕೊಡ್ತಾಳೆ. ಅನೇಕರು ಅಭಿಮಾನಪೂರ್ವಕವಾಗಿ ಅವಳನ್ನು ಹೆಸರಿಡಿದು ಕೂಗಿ ಮಾತಾಡಿಸ್ತಿರ್ತಾಳೆ, ರೋಹಿಣಿ ರೋಹಿಣಿ ಅಂದ್ಬಿಟ್ಟು. ಅವಳು ಕೂಡ ಸಾಕಷ್ಟು ಮಾತಿನ ವಾಚಾಳಿ ಹುಡುಗಿ. ಅವಳು ತನ್ನ ಅಕ್ಕನ ಹತ್ತಿರಕ್ಕೆ ಹೋಗ್ತಾಳೆ. ಅವಳ ಹೆಗಲ ಮೇಲೆ ಕೈ ಒತ್ತಿ ಅವಳಿಗೂ ಸತ್ಯಭಾಮೆಗೂ ಮಧ್ಯ ಸ್ಥಳ ಮಾಡ್ಕೊಳ್ತಾಳೆ. ಅಕ್ಕನ ಹೆಗಲ ಮೇಲೆ ಒಂದು ಕೈ, ಭಾಮಿಯ ಮೇಲೆ ಕೂಡ ಒಂದು ಅವಳ ಹೆಗಲ ಮೇಲೆ ಒಂದು ಕೈ ಹಾಕ್ಕೊಂಡು ಕೂತ್ಕೊತಾಳೆ. ಈ ಹುಡುಗಿ ಅವಳ ತಂದೆ ಹಾಗೆ ಆರ್ಯ ಭಾಷೆಯನ್ನು ಮಾತಾಡ್ತಿರ್ತಾಳೆ. ಸ್ವಲ್ಪ ತಡೆದು ಮಾತಾಡ್ತಿರ್ತಾಳೆ. ಕೃಷ್ಣನಿಗೆ ಇದನ್ನೆಲ್ಲವನ್ನು ನೋಡಿ ಆಶ್ಚರ್ಯ ಆಗುತ್ತೆ. ಅಷ್ಟು ಹೊತ್ತಿಗೆ ಬೆಂಕಿಯಲ್ಲಿ ಆ ಮಾಂಸ ಎಲ್ಲ ಚೆನ್ನಾಗಿ ಸುಟ್ಟಿರುತ್ತೆ. ಅದನ್ನು ಎಲ್ಲ ಕಡೆಗೆ ತಕ್ಕೊತಾರೆ. ಚೂಪಾದ ಬೆಣಸು ಕಲ್ಲಿಂದ ತುಂಡಾಗಿ ಕತ್ತರಿಸ್ತಾರೆ. ಅಲ್ಲಿ ಕುಳಿತಿದ್ದ ಹೆಂಗಸರು ಗಂಡಸರು ಎಲ್ಲ ಏನೋ ತದ್ವಾ ಮಾತಾಡ್ತಾ ಇರ್ತಾರೆ. ಸುತ್ತ ಇದ್ದ ಕರಡಿಗಳು ಕೂಡ ಹಸಿವಿಂದ ಒಂದೇ ಸಮನೆ ಗುರುಗುಡ್ತಿರುತ್ತವೆ. ಅಲ್ಲಿದ್ದವರೆಲ್ಲರಿಗೂ ಕೂಡ ಆ ಮಾಂಸದ ತುಂಡನ್ನು ಹಂಚ್ತಾರೆ. ಸರ್ವಶಕ್ತನ ಪ್ರೀತಿಯ ಮಗ ಎದ್ದು ನಿಂತ್ಕೊತಾನೆ. ಕೈ ಎತ್ತಿಬಿಟ್ಟು ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಸದಾ ಸರ್ವಶಕ್ತ, ಸದಾ ಭಯಭೀಕರ, ಕಾಲಕರಾಳ ದೇವ ಬಾ, ನಿನ್ನವರು ನಾವು ಅಂತ ಹೇಳಿಬಿಟ್ಟು ತನ್ನ ಕೈ ತಮಟಿಯನ್ನು ಹೊಡ್ಕೊಂಡು ಒಂದು ರೀತಿಯ ಯಾವುದೋ ಒಂದು ನೃತ್ಯವನ್ನು ಮಾಡ್ತಾನೆ. ಆಮೇಲೆ ಪ್ರತಿಯೊಬ್ಬರು ಕೂಡ ತಲೆ ಬಗ್ಗಿಸಿ ತಮ್ಮ ಎದೆ ಮೇಲೆ ಕೈಯನ್ನು ಕತ್ತರಿ ಥರ ಇಟ್ಕೊಳ್ತಾರೆ. ಅಂದರೆ ಅದು ಅವರ ಒಂದು ದೇವರಿಗೆ ನಮಸ್ಕಾರ ಸಲ್ಲಿಸ್ದಂಗೆ. ಆಮೇಲೆ ಊಟ ಪ್ರಾರಂಭ ಮಾಡ್ಕೊಳ್ತಾರೆ. ಊಟ ಎಲ್ಲ ಮುಗಿಯುತ್ತೆ. ಆ ಮಹಾತ್ಮ ಮತ್ತೆ ಎದ್ದು ನಿಂತ್ಕೊಳ್ತಾನೆ. ಮತ್ತು ತಮಟೆಯನ್ನು ಆಡಿಸ್ತಾನೆ. ಒಂದೆರಡು ಹೆಜ್ಜೆ ನೃತ್ಯ ಹಾಕ್ತಾನೆ. ಆಮೇಲೆ ಕೂಗ್ತಾನೆ, ಈ ರಾತ್ರಿ ಚಂದ್ರವಧು ನಿನ್ನ ಹಾಸಿಗೆಗೆ ಬರ್ತಾಳೆ. ಸರ್ವಶಕ್ತ ನಿನ್ನ ಬಲ್ಲೂಕ ಜನ ಆ ಉತ್ಸವವನ್ನು ಮಾಡಲಿ ಅಂತ ಹೇಳಿಬಿಟ್ಟು ಆಮೇಲೆ ನೆಗಿತಾ ಅಡವಿ ಕಡೆಗೆ ಅವಸರವಾಗಿ ಅಲ್ಲಿಂದ ಹೊರಟು ಹೋಗ್ತಾನೆ. ಹೋಗುವಾಗ ತನ್ನ ಕರಡಿ ದೊಗಲು, ಮುಖವಾಡ, ತಮಟೆ ಎಲ್ಲವನ್ನೂ ಅಲ್ಲೇ ಬಿಟ್ಟು ಹೊರಟೋಗ್ತಾನೆ. ತಕ್ಷಣ ಹೆಣ್ಮಕ್ಕಳು, ಮಧ್ಯ ವಯಸ್ಸಿನ ಹೆಂಗಸರು ಎಲ್ಲರೂ ಎದ್ದು ನಿಂತ್ಕೊಳ್ತಾರೆ. ತಮ್ಮ ಮೈ ಮೇಲೆ ಇದ್ದ ಕೂದಲನ್ನು ಸರಿ ಮಾಡಿಕೊಂಡು ಹಿಗ್ಗಿನಿಂದ ಕೂಕ್ಕೊಂತ ಅವನ ಹಿಂದೆ ಓಡಿ ಹೋಗ್ತಾರೆ. ಎಲ್ಲರೂ ಕಾಡಿನಲ್ಲಿ ಮರೆ ಆಗ್ತಾರೆ. ಇನ್ನು ಜಾಂಬವಂತನನ್ನು ಮತ್ತು ಅಲ್ಲಿದ್ದ ಕೆಲವಾರು ಮುದುಕರನ್ನು ಬಿಟ್ಟು ಎಲ್ಲ ಕರಡಿ ಮನುಷ್ಯರು ಕಾಡು ಒಳಗಡೆ ಓಡಿ ಹೋಗ್ತಾರೆ. ಕೆಲವರು ಹೆಂಗಸರನ್ನು ಅಟ್ಟಿಸ್ಕೊಂಡು ಹೋಗ್ತಾರೆ, ಕೆಲವರು ಹೆಂಗಸರು ಗಂಡಸರನ್ನು ಅಟ್ಟಿಸ್ಕೊಂಡು ಹೋಗ್ತಾರೆ. ಉತ್ಸವದಲ್ಲಿ ಭಾಗವಹಿಸೋಕ್ಕೋಸ್ಕರ ಗಂಡಸರು ಹೆಂಗಸರು ಗುಂಪುಗಳು ಅಲ್ಲಿ ಓಡಿ ಹೋಗುತ್ತವೆ. ಅವುಗಳ ಹಿಂದೆ ಕರಡಿಗಳು ಕೂಡ ಓಡಿ ಹೋಗುತ್ತೆ. ಈ ಥರ ಅತಿರೇಕ, ಇಂತಹ ಉತ್ಸವಗಳ ಪರಿಚಯ ಇಲ್ಲದೇ ಇರೋ ಸತ್ಯಭಾಮೆಗೆ ಒಂದು ರೀತಿಯ ಮೂರ್ಛೆ ಬರೋ ಹಾಗೆ ಅನಿಸುತ್ತೆ. ಅವಳನ್ನು ಹಿಡಿದು ನಿಲ್ಲಿಸೋಕ್ಕೋಸ್ಕರ ಕೃಷ್ಣ ಅವಳ ಸೊಂಟವನ್ನು ಸುತ್ತಗಟ್ಟಿ ಇಟ್ಕೊಳ್ತಾನೆ. ತಮ್ಮ ಪರಿಚಯ ಮತ್ತು ಸಂಬಂಧಗಳು ಕರಡಿ ಮನುಷ್ಯರಿಗೆ ಗೊತ್ತಾಗಬಾರ್ದು ಅಂತ ಕೃಷ್ಣ ಸನ್ನೆ ಮಾಡಿರ್ತಾನಲ್ಲ, ಅದಕ್ಕೋಸ್ಕರ ಈ ಸಾತ್ಯಕ್ಕೆ ಏನು ಮಾಡ್ತಾನೆ, ಸ್ವಲ್ಪ ದೂರದಲ್ಲಿ ಸದ್ದಿಲ್ಲದೆ ಎಲ್ಲವನ್ನು ನೋಡ್ತಾ ಕೂತಿರ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.